ಜೈ ಹಿಂದ್. ಸಿಡಿಪಿಯ ಈ ಒಂದು ಸೀರೀಸ್ ಕ್ಲಾಸ್‌ದಲ್ಲಿ ಇವತ್ತು ನಾವು ಡಿಸ್ಕಷನ್ ಮಾಡುವಂತಹ ಇಂಪಾರ್ಟೆಂಟ್ ಟಾಪಿಕ್ ಏನಿದೆ ಅಂತಂದ್ರೆ, ಕುಹುಬರ್ ಅವರ ಮಾರಲ್ ಡೆವಲಪ್‌ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಕುಹುಬರ್ ಅವರ ನೈತಿಕ ಅಭಿವೃದ್ಧಿ ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೇವೆ. ಸೊ, ಈ ಒಂದು ಟಾಪಿಕ್‌ದ ಬಗ್ಗೆ ಬಹಳಷ್ಟು ಕ್ವೆಷನ್ಸ್‌ಗಳು ನಿಮ್ಮ ಎಕ್ಸಾಮ್‌ದಲ್ಲಿ ಬರುವಂತಹ ಸಾಧ್ಯತೆ ಇರುವುದರಿಂದ, ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ ಆಗಲಿದೆ ಇವತ್ತು. ಸೊ, ಈ ಒಂದು ಸಿಡಿಪಿಯ ಸೀರೀಸ್ ಇರ್ತಕ್ಕಂಥದ್ದು ನಿಮಗೆ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್‌ಗಳಿಗೂ ಕೂಡ ತಿಳಿಸಿ. ಅದ್ರ ಜೊತೆಗೆ ನೀವು ಇದುವರೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕಾನನ್ನು ಸಹ ಕ್ಲಿಕ್ ಮಾಡಿ. ಇದೇ ರೀತಿಯಾದಂತಹ ವಿಡಿಯೋಸ್‌ಗಳ ನೋಟಿಫಿಕೇಷನನ್ನು ಪಡೆಯಲು. ಹಾಗಾದರೆ ನಾವು ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ನೈತಿಕ ತರ್ಕದ ಬಗ್ಗೆ ನೋಡೋಣ. ಅದ್ರ ಜೊತೆಗೆ ನೈತಿಕ ಸಂದಿಗ್ಧತೆ ಅಂತಂದ್ರೆ ಏನು ಅದ್ರ ಬಗ್ಗೆ ನೋಡೋಣ. ಕುಹುಬರ್ ಅವರು ಹೇಳ್ತಕ್ಕಂತಹ ಹಂತಗಳ ಬಗ್ಗೆ ನೋಡೋಣ. ಅದ್ರ ಜೊತೆಗೆ ಇವರ ಈ ಒಂದು ಸಿದ್ಧಾಂತವನ್ನ ಟೀಕೆ ಮಾಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ನೋಡೋಣ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಈ ಟಾಪಿಕ್ಗೆ ಸಂಬಂಧವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ, ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ನೈತಿಕತೆ ಅಂತಂದ್ರೆ ಏನು ಅಂತಂದ್ರೆ, ಸೊ ನೈತಿಕತೆ ಇದು ಹೇಳುತ್ತೆ ನಿಮ್ಮ ಜೀವನದಲ್ಲಿ ಯಾವುದು ಸರಿ ಇದೆ, ಯಾವುದು ತಪ್ಪು ಇದೆ ಅನ್ನೋದನ್ನ ಹೇಳುವುದೇ ನೈತಿಕತೆ ಆಗಿರ್ತಕ್ಕಂಥದ್ದು. ನೈತಿಕತೆ ಇರ್ತಕ್ಕಂಥದ್ದು ಇದು ನಿಮ್ಮ ಕಾನ್ಷಿಯಸ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೊ, ಈ ಕಾನ್ಷಿಯಸ್ನೆಸ್‌ವನ್ನ ಉಪಯೋಗಿಸಿಕೊಂಡು ನೀವು ಯಾವುದು ಸರಿ ಇದೆ, ಯಾವುದು ತಪ್ಪು ಇದೆ ನಿಮ್ಮ ಜೀವನದಲ್ಲಿ ಅದನ್ನು ನೀವು ಫೈಂಡ್ ಔಟ್ ಮಾಡಲಿಕ್ಕೆ ಸಿದ್ಧರಾಗ್ತೀರಾ. ಅದ್ರ ಜೊತೆಗೆ ಕಾನ್ಷಿಯಸ್ನೆಸ್‌ದಿಂದ ನೀವು ಯಾವುದೇ ರೀತಿ ಇರ್ತಕ್ಕಂಥ ಡಿಸಿಷನ್ ಇರ್ತಕ್ಕಂಥದ್ದು ತೆಗೆದುಕೊಳ್ಬೇಕು ಅಂತಂದ್ರೆ, ಅದರಲ್ಲಿ ಯಾವುದು ಸರಿ ತಪ್ಪು ಇದೆ ಅನ್ನೋದನ್ನ ನೀವು ಅದನ್ನ ಚಾಯ್ಸ್ ಮಾಡುವ ಸಲುವಾಗಿ ನಾವು ನೈತಿಕತೆ ಇರ್ತಕ್ಕಂಥದ್ದು ಉಪಯೋಗ ಮಾಡ್ತಾ ಹೋಗ್ತೇವೆ. ಸೊ, ಈಗ ಇಲ್ಲಿ ಇರ್ತಕ್ಕಂಥದ್ದು ಮೊರಾಲಿಟಿ ಇರ್ತಕ್ಕಂಥದ್ದು, ನೈತಿಕತೆ ಇರ್ತಕ್ಕಂಥದ್ದು ನಿಮ್ಮ ಒಂದು ರೀಸನಿಂಗ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೊ, ಈ ರೀಸನಿಂಗ್ ತರ್ಕದ ಆಧಾರದ ಮೇಲೆ ನೀವು ಯಾವುದು ಸರಿ ಇದೆ, ಯಾವುದು ತಪ್ಪು ಇದೆ ಅನ್ನೋದನ್ನ ನೀವು ಡಿಸಿಷನ್ ಇರ್ತಕ್ಕಂಥದ್ದು ತೆಗೆದುಕೊಳ್ತೀರಾ. ಸೊ, ಇದು ಡಿಪೆಂಡ್ಸ್ ಆಗಿರ್ತಕ್ಕಂಥದ್ದು ನಿಮ್ಮ ಒಂದು ತರ್ಕದ ಆಧಾರದ ಮೇಲೆ. ಸೊ, ಯಾವ ರೀತಿ ನೀವು ವಿಚಾರ ಮಾಡ್ತೀರಾ, ಯಾವ ರೀತಿ ನೀವು ಡಿಸಿಷನ್ ಇರ್ತಕ್ಕಂಥದ್ದು ತೆಗೆದುಕೊಳ್ತೀರಾ, ಯಾವ ರೀತಿ ಇರ್ತಕ್ಕಂಥ ನಿಮ್ಮಲ್ಲಿ ಒಂದು ನೈತಿಕತೆ ಇರ್ತಕ್ಕಂಥದ್ದು ಬೆಳೆದು ಬಂದಿದೆ. ಸೊ, ಈಗ ಒಂದು ವಿಷಯ ಇರ್ತಕ್ಕಂಥದ್ದು ನಿಮಗೆ ಅದು ತಪ್ಪು ಅನಿಸ್ತಾ ಇರಬಹುದು, ಆದರೆ ಮುಂದೆ ಹೋದಂಗೆ ಅದು ಸರಿನೂ ಕೂಡ ಅನಿಸ್ಬಹುದು. ಸೊ, ಯಾವ ರೀತಿ ನಿಮ್ಮಲ್ಲಿ ಒಂದು ಮಾರಲ್ ಇರ್ತಕ್ಕಂಥದ್ದು ಡೆವಲಪ್ ಆಗ್ತಾ ಹೋಗುತ್ತೆ, ಆ ರೀತಿ ಇರ್ತಕ್ಕಂಥದ್ದು ತರ್ಕವನ್ನ ಬಳಸಿಕೊಂಡು ನಾವು ನಮ್ಮ ಜೀವನದಲ್ಲಿ ಯಾವುದು ಸರಿ ಇದೆ, ಯಾವುದು ತಪ್ಪು ಇದೆ ಅನ್ನೋದನ್ನ ನಾವು ಡಿಸಿಷನ್ ಇರ್ತಕ್ಕಂಥದ್ದು ತೆಗೆದುಕೊಳ್ತಾ ಹೋಗ್ತೇವೆ. ಸೊ, ಈ ಮೊರಾಲಿಟಿ ಇರ್ತಕ್ಕಂಥದ್ದು ಇದು ಬೇಸ್ಡ್ ಆಗಿರ್ತಕ್ಕಂಥದ್ದು ಒಂದು ಮಾರಲ್ ರೀಸನಿಂಗ್ ಮೇಲೆ, ನೈತಿಕ ತರ್ಕದ ಆಧಾರದ ಮೇಲೆ ನಮ್ಮ ಮಾರಾಲಿಟಿ ನೈತಿಕತೆ ಇರ್ತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ಸೊ, ಅದೇ ರೀತಿ ಇರ್ತಕ್ಕಂಥದ್ದು ಇನ್ನೊಂದು ಮಾರಲ್ ಡೆಲಿಮಾ ಇರ್ತಕ್ಕಂಥದ್ದು ನೋಡೋಣ. ನೈತಿಕ ಸಂದಿಗ್ಧತೆ ಅಂತಂದ್ರೆ ಏನು? ಸಂದಿಗ್ಧತೆಯಲ್ಲಿರೋದು ಅಂತಂದ್ರೆ ಏನು? ಸೊ, ನೀವು ಯಾವುದೇ ಒಂದು ವಿಷಯಕ್ಕೆ ಸಂಬಂಧವಾಗಿರ್ತಕ್ಕಂತಹ ಅದ್ರ ಬಗ್ಗೆ ಸರಿಯಾಗಿ ಇರ್ತಕ್ಕಂಥ ಡಿಸಿಷನ್ನು, ಆಮೇಲೆ ತಪ್ಪು ಇರುವಂಥ ಡಿಸಿಷನ್ ಇರ್ತಕ್ಕಂಥದ್ದು ತೆಗೆದುಕೊಳ್ಳಲಿಕ್ಕೆ ಕನ್‌ಫ್ಯೂಷನ್ ಆಗಿರ್ತೀರ. ಸೊ, ಈ ಒಂದು ಕೊಲ್ಬರ್ ರವರು ಇರ್ತಕ್ಕಂಥವ್ರು ಪಿಯಾಜೆರವರ ಮಾರಲ್ ಡೆವಲಪ್‌ಮೆಂಟ್ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಅನುಸರಿಸಿ ತಮ್ಮ ಒಂದು ಸಿದ್ಧಾಂತವನ್ನ ತಯಾರಿಸಿರ್ತಕ್ಕಂಥದ್ದು ಆಗಿದೆ. ಸೊ, ಈ ಒಂದು ಕೊಲ್ಬರ್ಗ್ ಅವರು ಕೆಲವೊಂದಿಷ್ಟು ಏನು ಜನರ ಮೇಲೆ ಅಥವಾ ಮಕ್ಕಳ ಮೇಲೆ ಏನು ಒಂದು ಪ್ರಯೋಗ ಮಾಡಿದ್ರು. ಸೊ, ಈ ಒಂದು ಥಿಯರಿಯನ್ನ. ಸೊ, ಆ ಟೈಮ್‌ದಲ್ಲಿ ಆ ಮಕ್ಕಳಿಗೆ ಕೆಲವೊಂದಿಷ್ಟು ಟಾಪಿಕ್ಸ್‌ಗಳನ್ನ ಕೊಟ್ರು. ಸೊ, ಆ ಟಾಪಿಕ್ಸ್‌ದಲ್ಲಿ ಈ ರೀತಿ ಇರ್ತಿತ್ತು ಅಂತಂದ್ರೆ ನೀವೇನ್ ಮಾಡ್ತಾ ಇದ್ರಿ? ಅಂತೇಳಿ ಈ ರೀತಿ ಇರ್ತಕ್ಕಂಥ ಕ್ರಾಸ್ ಕ್ವೆಷನ್ಸ್‌ಗಳನ್ನ ಕೇಳ್ತಾ ಅವರನ್ನ ಡೆಲಿಮಾ ಮಾಡ್ಲಾಯ್ತು. ಅಂತಂದ್ರೆ ಸಂದಿಗ್ಧತೆಯ ಒಂದು ರೂಪದಲ್ಲಿ ತರಲಾಯ್ತು, ಅಥವಾ ಆ ಮಕ್ಕಳು ಇರ್ತಕ್ಕಂಥವ್ರು ಸಂದಿಗ್ಧತೆ ಅನ್ನುವಂತಹ ಒಂದು ರೂಪದಲ್ಲಿ ಬರ್ತಾರೆ. ಅಂತಂದ್ರೆ ಯಾವುದು ಸರಿ ಇದೆ, ಯಾವುದು ತಪ್ಪು ಇದೆ ಅನ್ನೋದನ್ನ ಸರಿಯಾಗಿರ್ತಕ್ಕಂಥ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಸೊ, ಆ ರೀತಿ ಇರ್ತಕ್ಕಂಥದ್ದು ಡೆಲಿಮಾದ ಬಗ್ಗೆನೂ ಕೂಡ ಈ ಒಂದು ಕೋಲ್ಬರ್ಗ್ ಅವರು ತಮ್ಮ ಒಂದು ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಇಲ್ಲಿ ಉದಾಹರಣೆಗೆ ನೀವು ಯಾವ್ದೋ ಒಂದು ಎಕ್ಸಾಮನ್ನ ಕೊಡ್ಲಿಕ್ಕೆ ಹೋಗ್ತಾ ಇರ್ತೀರ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಕೊಡ್ಲಿಕ್ಕೆ ಹೋಗ್ತಿರ್ತೀರ. ಸೊ, ನಡು ರಸ್ತೆಯಲ್ಲಿ ಯಾರ್ದೋ ಒಬ್ರದ್ದು ಆಕ್ಸಿಡೆಂಟ್ ಇರ್ತಕ್ಕಂಥದ್ದು ಆಗ್ಬಿಡುತ್ತೆ. ಸೊ, ಆ ಟೈಮ್‌ದಲ್ಲಿ ನೀವು ಎಕ್ಸಾಮ್ ಬರೆಯೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿರೋ, ಅಥವಾ ಇಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂತಹ ವ್ಯಕ್ತಿಯ ಜೀವವನ್ನ ಉಳಿಸ್ಲಿಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿರೋ? ಸೊ, ಇದು ಡಿಪೆಂಡ್ ಆಗಿರ್ತಕ್ಕಂತಹ ನಿಮ್ಮ ಒಂದು ಮಾರಲ್ ಮೇಲೆ ಆಗಿರುತ್ತೆ. ಸೊ, ಯಾವ ರೀತಿ ಇರ್ತಕ್ಕಂತಹ ನಿಮ್ಮ ಒಂದು ಮೊರಾಲಿಟಿ ಡೆವಲಪ್ ಆಗಿರುತ್ತೆ ನಿಮ್ಮಲ್ಲಿ. ಸೊ, ಅದು ಡಿಸೈಡ್ ತಗೊಳ್ತೈತಿ. ಸೊ, ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗ್ಬೇಕಾ, ಅಥವಾ ಅದು ಒಂದು ಜೀವವನ್ನು ಉಳಿಸ್ಬೇಕಾ ಅಂತೇಳಿ. ಸೊ, ಆ ಟೈಮ್‌ದಲ್ಲಿ ನೀವು ಸಂದಿಗ್ಧತೆಯ ಒಂದು ರೂಪದೊಳಗೆ ಬಂದ್ಬಿಡ್ತೀರಾ. ಸೊ, ಏನು ಮಾಡಲಿ, ನಾನು ಈಗ ಎಕ್ಸಾಮಿಗೆ ಹೋಗ್ಲಾ ಅಥವಾ ಇಲ್ಲಿ ಜೀವ ಉಳಿಸ್ಲಾ ಅಂತೇಳಿ. ಸೊ, ಈ ರೀತಿ ಇರ್ತಕ್ಕಂಥದ್ದು ಎಕ್ಸ್ಪೆರಿಮೆಂಟ್‌ಗಳನ್ನ ಕೋಲ್ಬರ್ಗ್ ಅವರು ಬಹಳಷ್ಟು ಅಹ್, ಒಂದು ಮಕ್ಕಳ ಮೇಲೆ ಮಾಡಿದ್ರು. ಕೋಲ್ಬರ್ಗ್ ಅವರು ತಮ್ಮ ಒಂದು ಸಿದ್ಧಾಂತವನ್ನ ಹೇಳಲಿಕ್ಕೆ ಕೆಲವೊಂದಿಷ್ಟು ಸ್ಟೋರೀಸ್‌ಗಳನ್ನ ಯೂಸ್ ಮಾಡ್ತಾರೆ ಇಲ್ಲಿ. ಸೊ,
ಸೊ ಇದು ಹೈನ್ಸ್ ಡೆಲೆಮಾ ಅನ್ನುವಂಥದ್ದು ಒಂದು ಸ್ಟೋರಿ ಇದೆ. ಸೊ ಈ ಸ್ಟೋರಿಯನ್ನ ಹೇಳಿ ಆ ಮಕ್ಕಳು ಅಥವಾ ಯಾರ ಮೇಲೆ ಅವರು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ರು ಅವ್ರಿಗೆ ಕೆಲವೊಂದಿಷ್ಟು ಕ್ವಶನ್ಸ್‌ಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಸ್ಟೋರಿಯಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಇದ್ದ. ಸೊ ಆ ವ್ಯಕ್ತಿಯ ಹೆಂಡತಿ ಇರ್ತಕ್ಕಂಥವಳು ಬಹಳ ಯಾವುದೋ ಒಂದು ರೋಗಕ್ಕೆ ತುತ್ತಾಗಿ ಸಾಯುವಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಬಂದಿತ್ತು. ಆಮೇಲೆ ಆ ಒಂದು ರೋಗಕ್ಕೆ ಸಂಬಂಧವಾಗಿರ್ತಕ್ಕಂತಹ ಏನು ಮೆಡಿಸಿನ್ಸ್ ಇದ್ದು, ಸೊ ಆ ಮೆಡಿಸಿನ್ ಇರ್ತಕ್ಕಂಥದ್ದು ಒಬ್ನೇ ಹತ್ರ ಇರ್ತಕ್ಕಂಥದ್ದು ಸಿಗ್ತಾ ಇತ್ತು. ಆಮೇಲೆ ಈ ಒಬ್ಬ ವ್ಯಕ್ತಿ ಇರ್ತಕ್ಕಂಥವನು ಆ ವ್ಯಕ್ತಿ ಹತ್ರ ಮೆಡಿಸಿನ್ಸ್‌ಗಳನ್ನ ತರಲಿಕ್ಕೆ ಹೋದಾಗ, ಸೊ ಆ ವ್ಯಕ್ತಿ ಇರ್ತಕ್ಕಂಥವನು ಬಹಳಷ್ಟು ಅಮೌಂಟ್ ಇರ್ತಕ್ಕಂಥದ್ದು ಕೇಳ್ತಾನೆ. ಸೊ ಅದು ಇವನಿಗೆ ಅಫೋರ್ಡೆಬಲ್ ಆಗಿರುತ್ತಾ ಇಲ್ಲ. ಅಂತಂದ್ರೆ ಅಷ್ಟು ಹಣ ಇರ್ತಕ್ಕಂಥದ್ದು ಈ ವ್ಯಕ್ತಿ ಹತ್ರ ಇದ್ದಿರಲಿಲ್ಲ. ಸೊ ಆ ಟೈಮ್‌ದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಈ ವ್ಯಕ್ತಿ ಹೈನ್ಸ್ ಅನ್ನುವಂತಹ ವ್ಯಕ್ತಿ ಇರ್ತಕ್ಕಂಥವನು ಸೊ ಆ ಸ್ಟೋರ್‌ದಲ್ಲಿ ಅಥವಾ ಎಲ್ಲಿ ಆ ಮೆಡಿಸಿನ್ ಇರ್ತಕ್ಕಂಥದ್ದು ಇಡಲಾಗಿತ್ತು, ಅಲ್ಲಿ ಹೋಗಿ ಆ ಒಂದು ಮೆಡಿಸಿನನ್ನ ಕಳ್ತನ ಮಾಡಿ ಏನ್ ಮಾಡ್ತಾನೆ, ತೆಗೆದುಕೊಂಡು ಬಂದು ತನ್ನ ಹೆಂಡತಿಯ ಒಂದು ಪ್ರಾಣವನ್ನ ಉಳಿಸ್ತಾನೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಒಂದು ಸ್ಟೋರಿ ಇರ್ತಕ್ಕಂಥದ್ದು ಕೊಬ್ಬರ್ ಅವರು ಹೇಳಿ ಮಕ್ಕಳಿಗೆ. ಸೊ ಇದಕ್ಕೆ ಸಂಬಂಧವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್‌ಗಳನ್ನ ಕೇಳ್ತಾರೆ. ಸೊ ಇಲ್ಲಿ ಕೊಬ್ಬರ್ ಅವರು ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು ಮಕ್ಕಳ ಮೇಲೆ ಅಥವಾ ಏನ್ ಜನರಿದ್ರು ಅವ್ರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಏನ್ ಕೇಳ್ತಾರೆ? ಹೈನ್ಸ್ ಔಷಧವನ್ನು ಕದಿಯಬಾರದು, ಏಕೆಂದರೆ ಅದು ಕಾನೂನು ಉಲ್ಲಂಘಿಸುತ್ತದೆಯೇ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಸೊ ಅದು ಏನು ಇಲ್ಲಿ ನೋಡಿ, ಹೈನ್ಸ್ ಶುಡ್ ನಾಟ್ ಸ್ಟೀಲ್ ದ ಡ್ರಗ್ ಸಿನ್ಸ್ ಇಟ್ ವುಡ್ ಬಿ ಬ್ರೇಕಿಂಗ್ ದ ಲಾ ಅಂತಂದ್ರೆ ಇಲ್ಲಿ ಕಾನೂನು ಮುರಿಯುವಂತಹ ಒಂದು ಕೆಲಸ ಇತ್ತು. ಸೊ ಆದ್ದರಿಂದ ಹೈನ್ಸ್ ಅನ್ನುವಂತಹ ವ್ಯಕ್ತಿ ಔಷಧವನ್ನ ಕದಿಯಬಾರ್ದಿತ್ತು ಅಂತೇಳಿ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಇನ್ನೊಂದು ಕೇಳ್ತಾರೆ, ಹೈನ್ಸ್ ಔಷಧಿಯನ್ನು ಕದ್ದು ಯಾವುದೇ ಜೈಲು ಶಿಕ್ಷೆಯನ್ನ ಸ್ವೀಕರಿಸಬೇಕೇ ಅಂತಂದ್ರೆ ಅವನು ಔಷಧಿಯನ್ನು ಕದ್ದು ತಗೊಂಬಂದು ತನ್ನ ಹೆಂಡತಿಗೆ ಕೊಟ್ಟು ಆಮೇಲೆ ಜೈಲಿಗೆ ಹೋಗ್ಬೇಕಾಗಿತ್ತಾ ಅಂತ ಹೇಳಿ ಕೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಹೈನ್ಸ್ ಮಾದಕ ದ್ರವ್ಯವನ್ನು ಕದಿಯಬೇಕೇ ಮತ್ತು ಇದು ನ್ಯಾಯವಾಗಿದೆ ಎಂದು ಜೈಲಿಗೆ ಹೋಗಬಾರದು. ನೋಡ್ರಿ ಇಲ್ಲಿ ಅಲ್ಲಿ ಎಲ್ಲಿ ಅದು ಒಂದು ಔಷಧಿ ಇತ್ತು, ಆ ಔಷಧಿಯನ್ನ ಕದ್ಕೊಂಡು ಬಂದು ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಇದು ಒಂದು ಅನ್ಯಾಯ ಇದೆ. ಸೊ ಆಮೇಲೆ ಅನ್ಯಾಯ ಇದೆ, ಇದು ತಪ್ಪು ಇರ್ತಕ್ಕಂಥದ್ದು, ಲಾವನ್ನ ಬ್ರೇಕ್ ಮಾಡುವಂತಹ ಒಂದು ಕೆಲಸ ಆಗಿದೆ ಅಂತ ತಿಳಿತೈತಿ. ಆದರೂ ಕೂಡ ಅವನು ಜೈಲಿಗೆ ಹೋಗದೇ ಇರ್ತಕ್ಕಂಥದ್ದು. ಸೊ ಈ ರೀತಿ ಇರ್ತಕ್ಕಂಥ 3 ಪ್ರಶ್ನೆಗಳು ಇರ್ತಕ್ಕಂಥದ್ದು ತಮ್ಮ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ಮಕ್ಕಳ ಮೇಲೆ. ಸೊ ಅವರಿಗೆ ಈ ರೀತಿ ಇರ್ತಕ್ಕಂತಹ ಒಂದು ಡೆಲಿಮಾ ಕ್ವಶನ್ಸ್‌ಗಳನ್ನ ಅವರಿಗೆ ಕೇಳ್ತಾರೆ. ಸೊ ಈ ರೀತಿ ಇರ್ತಕ್ಕಂಥ 3 ಕ್ವಶನ್ಸ್‌ಗಳನ್ನ ಕೇಳಿ ಸೊ ಯಾರ ಮೇಲೆ ಕೇಳ್ತಿರ್ತಾರೆ, ಸೊ ಅವರು ಯಾವ ರೀತಿ ಇರ್ತಕ್ಕಂಥ ಡಿಸಿಷನ್‌ಗಳನ್ನ ತೆಗೆದುಕೊಳ್ತಾರೆ, ಸೊ ಅದರ ಮೇಲೆ ಅವರ ಒಂದು ಮಾರಲ್ ಇರ್ತಕ್ಕಂಥದ್ದು ಡೆವಲಪ್ ಆಗಿರುತ್ತೆ. ಆ ರೀತಿ ಇರ್ತಕ್ಕಂತಹ ಮಾರಲಿಟಿ ಅವರಲ್ಲಿ ಬಂದಿರುತ್ತೆ ಅನ್ನೋದನ್ನು ಇಲ್ಲಿ ಅವರು ಕಂಡುಹಿಡಿತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ಟೇಜಸ್ ಆಫ್ ಮಾರಲ್ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ. ನೈತಿಕ ಬೆಳವಣಿಗೆ ಕೆಲವೊಂದಿಷ್ಟು ಹಂತಗಳಿದ್ದಾವೆ. ಸೊ ಇವರು ಟೋಟಲ್ ಆಗಿ 3 ಹಂತಗಳನ್ನ ಹೇಳ್ಯಾರೆ. ಸೊ 3 ಹಂತಗಳಿರ್ತಕ್ಕಂಥದ್ದು ಇವರು ಕೊಬ್ಬರ್ ಅವರು ಹೇಳಿರ್ತಕ್ಕಂಥದ್ದು ಹಂತಗಳ ಸಂಖ್ಯೆ 3 ಇದೆ. ಸೊ ಇದರಲ್ಲಿ ಇರ್ತಕ್ಕಂತಹ ಸಬ್ ಡಿವೈಡ್ ಆಗಿರ್ತಕ್ಕಂತಹ ಈ 3 ಲೆವೆಲ್ಸ್‌ಗಳಲ್ಲಿ ಇರ್ತಕ್ಕಂತಹ 3 ಹಂತಗಳು ಏನು ಲೆವೆಲ್ಸ್ ಅಂತ ಇಂಗ್ಲಿಷ್‌ದಲ್ಲಿ ಹೇಳ್ತೇವೆ. ಟೋಟಲ್ ಆಗಿ 3 ಲೆವೆಲ್ಸ್‌ಗಳಿದಾವೆ. ಇದರಲ್ಲಿ ಸಬ್ ಡಿವೈಡ್ ಆಗಿ 6 ಸ್ಟೇಜಸ್‌ಗಳು ಬರ್ತವೆ. ಸೊ 6 ಸ್ಟೇಜಸ್‌ಗಳು ಬರ್ತವೆ. ಅದ್ರ ಜೊತೆಗೆ 3 ಲೆವೆಲ್ಸ್‌ಗಳು ಬರ್ತವೆ. ಸೊ ಈ 3 ಲೆವೆಲ್ಸ್‌ಗಳಲ್ಲಿ ತಲಾ 2 ಒಂದು ಸ್ಟೇಜಸ್‌ಗಳು ಇರ್ತಕ್ಕಂಥದ್ದು ಬರ್ತಾ ಹೋಗುತ್ತೆ. ಸೊ 1ನೇ ಲೆವೆಲ್ ಇರ್ತಕ್ಕಂಥದ್ದು 1ನೇ ಹಂತ. ಸೊ ಇಲ್ಲಿ ಪೂರ್ವ ಸಾಂಪ್ರದಾಯಿಕ ಮಟ್ಟ ಅಂತ ಇರುತ್ತೆ. ಸೊ ಇದು 3 ರಿಂದ 7 ವರ್ಷದವರೆಗೆ ಡೆವಲಪ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಮೊದಲನೇ ಒಂದು ಸ್ಟೇಜ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ವಿಧೇಯತೆ ಮತ್ತು ಶಿಕ್ಷೆಯ ದೃಷ್ಟಿಕೋನ ಅಂತ ಇದೆ. 2ನೇದು ವೈಯಕ್ತಿಕತೆ ಮತ್ತು ವಿನಿಮಯ ಅಥವಾ ವೈಯಕ್ತಿಕ ಪ್ರತಿಫಲ ದೃಷ್ಟಿಕೋನ ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಟೇಜಸ್ಗಳಿಗೆ ಡಿಸ್ಟ್ರಿಬ್ಯೂಟಿವ್ ರಿಯಲಿಸಮ್ ಅನ್ನುವಂಥದ್ದು ಕೂಡ ನಾವು ಹೇಳ್ತಾ ಇದ್ದೇವೆ. ಸೊ ಇಲ್ಲಿ ನಾವು 1ನೇ ಸ್ಟೇಜ್ ಬಗ್ಗೆ ಮಾತಾಡಿದ್ವಿ ಅಂತಂದ್ರೆ ವಿಧೇಯತೆ ಮತ್ತು ಶಿಕ್ಷೆಯ ದೃಷ್ಟಿಕೋನ. ಇದನ್ನು ನಾವು ಒಬಿಡಿಯನ್ಸ್ ಆ್ಯಂಡ್ ಪನಿಷ್ಮೆಂಟ್ ಓರಿಯೆಂಟೇಷನ್ ಅಂತ ಹೇಳ್ತೇವೆ. 1ನೇ ಸ್ಟೇಜ್‌ದಲ್ಲಿ ಮಗು ಇರ್ತಕ್ಕಂಥವನು ಒಂದು ಪನಿಷ್ಮೆಂಟ್ ತಪ್ಪಿಸೋದರ ಸಲುವಾಗಿ ಒಬಿಡಿಯನ್ಸ್ ಇರ್ತಕ್ಕಂಥದ್ದು ಆಗಿರ್ತಾನೆ. ಸೊ ಇಲ್ಲಿ ಕೆಲವೊಂದಿಷ್ಟು ಮಗು ಇರ್ತಕ್ಕಂಥದ್ದು ಅಲ್ಲಿ ತಂದೆ ತಾಯಿ ಹೇಳ್ತಕ್ಕಂಥ ಮಾತನ್ನ ಕೇಳ್ಕೊಂಡು ಇತ್ತು ಅಂತಂದ್ರೆ, ಸೊ ಇಲ್ಲಿ ತಂದೆ ತಾಯಿ ಅವರು ಬಹಳ ಪ್ರೀತಿಯಿಂದ ಏನ್ ಮಾಡ್ತಾರೆ, ಮಗುವನ್ನ ನೋಡ್ಕೊತಾ ಹೋಗ್ತಾರೆ. ಸೊ ಮಗುವಿಗೆ ಇಲ್ಲಿ ಯಾವುದೇ ರೀತಿ ಇರ್ತಕ್ಕಂತಹ ನೈತಿಕತೆ ಮೌಲ್ಯ ಇರ್ತಕ್ಕಂಥದ್ದು ಬೆಳೆದಿರುವುದಿಲ್ಲ. ಸೊ ಆ ಒಂದು ಕಾರಣದಿಂದ ಇಲ್ಲಿರ್ತಕ್ಕಂತಹ ಮಗು ಇದು ಫಸ್ಟ್ ಸ್ಟೇಜಲ್ಲಿ ಪನಿಷ್ಮೆಂಟ್ ಅನ್ನ ತಪ್ಪಿಸೋದ್ರ ಸಲುವಾಗಿ ಒಬಿಡಿಯನ್ಸ್ ಆಗಿ ಇರ್ತಾ ಇದೆ.
ಸೊ ಎರಡನೇದಾಗಿ ಇಂಡಿವಿಜುವಲಿಸಮ್ ಆ್ಯಂಡ್ ಎಕ್ಸ್ಚೇಂಜ್ ಆರ್ ಪರ್ಸನಲ್ ರಿವಾರ್ಡ್ ಓರಿಯೆಂಟೇಷನ್ ಅಂತ ಹೇಳ್ತೇವೆ. ವೈಯಕ್ತಿಕತೆ ಮತ್ತು ವಿನಿಮಯ ಅಥವಾ ವೈಯಕ್ತಿಕ ಪ್ರತಿಫಲ ದೃಷ್ಟಿಕೋನ ಅಂತ ಹೇಳ್ತೇವೆ. ಸೊ ಇಲ್ಲಿ ಫಸ್ಟ್ ಸ್ಟೇಜ್‌ದಲ್ಲಿ ಇದು ಫಸ್ಟ್ ಲೆವೆಲ್‌ದಲ್ಲಿ ಇದು ಸೆಕೆಂಡ್ ಸ್ಟೇಜ್ ಆಗಿರ್ತಕ್ಕಂಥದ್ದಾಗಿದೆ. ಸೊ ಈ 2ನೇ ಸ್ಟೇಜ್‌ದಲ್ಲಿ ಮಗು ಇರ್ತಕ್ಕಂಥವನು ಏನು ಮಾಡ್ತಾನೆ, ಯಾವುದೇ ಈಗ ನೋಡಿ ಕ್ಲಾಸ್ ರೂಮ್‌ದಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಅವನ ಒಬ್ಬ ಫ್ರೆಂಡ್ಸ್ ಇರ್ತಕ್ಕಂಥವ್ನು ಏನಾದರೂ ಅವನಿಗೆ ಮಾಡಿದ, ಬೈದ ಅಥವಾ ಬಡ್ದ ಅಂತಂದರೆ ಅವನು ಮರಳಿ ಇರ್ತಕ್ಕಂಥದ್ದು ಅವನಿಗೆ ಬೈಯೋದಾಗಲಿ, ಬಡಿಯೋದಾಗಲಿ ಮಾಡೋದಿಲ್ಲ. ಆವಾಗಿನವರೆಗೆ ಅವನಿಗೆ ಸಮಾಧಾನ ಇರ್ತಕ್ಕಂಥದ್ದು ಇರೋದಿಲ್ಲ. ಸೊ ಇಲ್ಲಿ ಏನಿರುತ್ತೆ ಅಂತಂದರೆ ಆ ಮಗು ಮೈ ಆಟಿಟ್ಯೂಡ್ ವಿಲ್ ಆಲ್ವೇಸ್ ಬಿ ಬೇಸ್ಡ್ ಆನ್ ಹೌ ಯು ಟ್ರೀಟ್ ಮೀ ಅಂತಂದರೆ ನೀನು ಹೇಗಿರ್ತೀಯ ನಾನು ಹಾಗೆ ಇರ್ತೇನೆ ಅನ್ನುವಂಥ ಮನೋಭಾವನೆ ಇರ್ತಕ್ಕಂಥದ್ದು ಮಗು ಈ ಒಂದು ಸ್ಟೇಜ್ದಲ್ಲಿ ಹೊಂದಿರ್ತೈತಿ. ಸೊ ಈ ರೀತಿ ಇರ್ತಕ್ಕಂಥ ನೋಡ್ರಿ ನೀನು ಹೇಗಿರ್ತೀಯ ನಾನು ಹಾಗೆ ಇರ್ತೇನೆ ಅನ್ನುವಂಥ ಒಂದು ಮನೋಭಾವನೆ ಹೊಂದಿರ್ತಕ್ಕಂಥದ್ದು ಇದು ಸೆಕೆಂಡ್ ಸ್ಟೇಜ್ದಲ್ಲಿ, 1ನೇ ಲೆವೆಲದ ಸೆಕೆಂಡ್ ಸ್ಟೇಜ್ದಲ್ಲಿ ಈ ರೀತಿ ಇರ್ತಕ್ಕಂಥ ಮನೋಭಾವನೆ ಆ ಮಗು ಇರ್ತಕ್ಕಂಥದ್ದು ಇಲ್ಲಿ ಹೊಂದಿರ್ತೈತಿ. ಸೊ ಲೆವೆಲ್ 2 ನೋಡೋಣ ನಾವು. ಲೆವೆಲ್ 2ರಲ್ಲಿ ಇರ್ತಕ್ಕಂಥದ್ದು ಕನ್ವೆನ್ಷನಲ್ ಲೆವೆಲ್ ಅಂತ ಹೇಳ್ತೀವಿ. ಸೊ ಇದು 8ರಿಂದ 13 ವರ್ಷದವರೆಗೆ ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಇದನ್ನು ನಾವು ಸಾಂಪ್ರದಾಯಿಕ ಮಟ್ಟ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಕೂಡ 2 ಸ್ಟೇಜಸ್ಗಳು ಬರ್ತವೆ. ಸೊ 3ನೇ ಸ್ಟೇಜ್ ಮತ್ತು 4ನೇ ಸ್ಟೇಜು. 3ನೇ ಸ್ಟೇಜ್ ಇರ್ತಕ್ಕಂಥದ್ದು ಪರಸ್ಪರ ಸಂಬಂಧ, ಒಳ್ಳೆಯ ಹುಡುಗ ಆಮೇಲೆ ಒಳ್ಳೆಯ ಹುಡುಗಿ ಅನ್ನುವಂಥದ್ದು. ಅದ್ರ ಜೊತೆಗೆ ಸಾಮಾಜಿಕ ಸುವ್ಯವಸ್ಥೆಯನ್ನು ಕಾಪಾಡುವುದು, ಕಾನೂನು ಮತ್ತು ಸುವ್ಯವಸ್ಥೆ. ಸೊ ಈ ಒಂದು 2 ಸ್ಟೇಜಸ್ಗಳನ್ನು ಕೂಡಿಸ್ಕೊಂಡು ನಾವು ನೈತಿಕ ವಾಸ್ತವಿಕತೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದೇವೆ. ಸೊ ಇಲ್ಲಿ ನಾವು 3ನೇ ಒಂದು ಸ್ಟೇಜನ್ನು ನಾವು ನೋಡಿದ್ದೀವಿ ಅಂತಂದರೆ ಇಲ್ಲಿ ಪರಸ್ಪರ ಸಂಬಂಧ. ಸೊ ಯಾವ ರೀತಿ ಇರ್ತಕ್ಕಂಥದ್ದು ಇರುತ್ತೆ ಅಂತಂದರೆ ನಾವು ಇಲ್ಲಿ ಇರ್ತಕ್ಕಂಥದ್ದು ನೋಡ್ರಿ, ಇಲ್ಲಿ ಒಂದು ಮಗು ಇರ್ತಕ್ಕಂಥದ್ದು ತನ್ನ ತಾಯಿಗೆ ಒಂದು ಒಳ್ಳೆಯದು ಅಥವಾ ಒಂದು ಗುಡ್ ಅಂಥೇಳಿ ಅನಿಸ್ಕೋಬೇಕು ಅಂತಂದರೆ ಸೊ ಆವಾಗ ಆ ಮಗು ಇರ್ತಕ್ಕಂಥದ್ದು ಏನು ಮಾಡ್ತೈತಿ ಅಂತಂದ್ರೆ ತನ್ನ ಕ್ಲಾಸ್ದಲ್ಲಿ ತನ್ನ ಒಂದು ಏನು ಎಕ್ಸಾಮ್ ಇರುತ್ತೆ ಅಲ್ಲಿ ಒಂದು ಒಳ್ಳೆಯ ರೀತಿ ಇರ್ತಕ್ಕಂಥ ಅಂಕವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೈತಿ. ಸೊ ಈ ಒಂದು ಸ್ಟೇಜ್ದಲ್ಲಿ ಮಗುವಿನಲ್ಲಿ ಒಂದು ಭಾವನಾತ್ಮಕವಾಗಿರ್ತಕ್ಕಂಥದ್ದು ಡೆವಲಪ್ ಆಗ್ತಿರ್ತೈತಿ. ನಾನು ಕೂಡ ಬೇರೆಯವರ ಒಂದು ದೃಷ್ಟಿಯಲ್ಲಿ ಏನಿರಬೇಕು, ಗುಡ್ ಬಾಯ್ ಅಥವಾ ಗುಡ್ ಗರ್ಲ್ ಆಗಿರ್ಬೇಕು ಅನ್ನುವಂಥದ್ದು ಇರ್ತೈತಿ. ಸೊ ಇಲ್ಲಿ ಪರಸ್ಪರವಾಗಿರ್ತಕ್ಕಂಥ ಸಂಬಂಧವನ್ನ ಇಲ್ಲಿ ಮಾಡ್ತಾ ಹೋಗುತ್ತೆ ಆ ಮಗು ಇರ್ತಕ್ಕಂಥದ್ದು. ಇನ್ನೊಂದು ಎಕ್ಸಾಂಪಲ್ ಥ್ರೂ ನಾವು ನೋಡಬೇಕು ಅಂತಂದರೆ ಶಾಲೆಯಲ್ಲಿ ಇರ್ತಕ್ಕಂಥ ಈ ಒಂದು ಹಂತದಲ್ಲಿ ಇರ್ತಕ್ಕಂಥ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಟೀಚರ್ಸು ಸರ್ಸ್ಗಳಿಗೆ ಒಬ್ಬರು ಒಳ್ಳೆಯ ಸ್ಟೂಡೆಂಟ್ ಅಂತ ಅನಿಸ್ಕೋಬೇಕು ಅಂತಂದರೆ ಸೊ ಅವ್ರು ಏನು ಮಾಡ್ತಾರೆ, ಅವರು ಟೀಚರ್ಸು ಸರ್ ಹೇಳಿರ್ತಕ್ಕಂತಹ ಕ್ಲಾಸ್ ರೂಮ್ದಲ್ಲಿ ಇರ್ತಕ್ಕಂಥ ಎಲ್ಲ ಹೋಮ್ವರ್ಕನ್ನು ಮಾಡ್ತಾರೆ, ಪ್ರತಿಯೊಂದು ಅವ್ರ ಮಾತನ್ನು ಕೇಳ್ತಾರೆ. ಈ ರೀತಿ ಇರ್ತಕ್ಕಂಥದ್ದು ಅವರಿಗೆ ಇಂಪ್ರೆಸ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದ ಅವ್ರು ಏನು ಅನಿಸ್ಕೋತಾರೆ, ಒಬ್ಬ ಒಳ್ಳೆಯ ಹುಡುಗ, ಒಬ್ಬ ಒಳ್ಳೆಯ ಹುಡುಗಿ ಅನ್ನುವಂಥದ್ದು ಅನಿಸ್ಕುವ ಸಲುವಾಗಿ ಈ ರೀತಿ ಇರ್ತಕ್ಕಂಥ ಮನೋಭಾವನೆ ಈ ಒಂದು 3ನೇ ಸ್ಟೇಜ್ದಲ್ಲಿ ಇರ್ತಕ್ಕಂಥದ್ದು ಮಕ್ಕಳು ಹೊಂದಿರ್ತಾರೆ. ನೆಕ್ಸ್ಟ್ 4ನೇ ಒಂದು ಸ್ಟೇಜನ್ನು ನೋಡೋಣ ನಾವು. ಲೆವೆಲ್ 2ದಲ್ಲಿ ಇರ್ತಕ್ಕಂಥದ್ದು ಇದು. ಲೆವೆಲ್ 2ದಲ್ಲಿ ಬರ್ತಕ್ಕಂಥದ್ದು ಸ್ಟೇಜ್ 4ನೇದ್ದು. ಸೊ ಇಲ್ಲಿ ಮೇಂಟೈನಿಂಗ್ ದ ಸೋಷಿಯಲ್ ಆರ್ಡರ್, ಲಾ ಆ್ಯಂಡ್ ಆರ್ಡರ್ ಅಂತಂದರೆ ಸಾಮಾಜಿಕ ಸುವ್ಯವಸ್ಥೆ ಇರ್ತಕ್ಕಂಥದ್ದು ನೋಡ್ತಾರೆ ಅವರು. ಅದ್ರ ಜೊತೆಗೆ ಕಾನೂನು ಮತ್ತು ಸುವ್ಯವಸ್ಥೆ ಏನಿದೆ ಅದನ್ನು ನಿರ್ವಹಿಸಲು ಏನು ಮಾಡ್ತಾರೆ, ಮೇಂಟೆನೆನ್ಸ್ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಈ ಒಂದು ಲೆವೆಲ್, ಈ ಒಂದು ಸ್ಟೇಜ್‌ದಲ್ಲಿ ಮಗು ಇರ್ತಕ್ಕಂಥದ್ದು. ಸೊ ಇಲ್ಲಿ ಪೊಲೀಸ್ ಇರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಪೊಲೀಸ್ ಸಂಸ್ಥೆ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ರೂಲ್ಸ್‌ಗಳನ್ನ ಫಾಲೋ ಅಪ್ ಮಾಡೋದಾಗಿರ್ಬೋದು, ಅಥವಾ ರೆಡ್ ಲೈಟ್ ಹತ್ತಿತ್ತು ಅಂತಂದ್ರೆ ಅಲ್ಲಿ ವಾಹನವನ್ನು ತೆಗೆದುಕೊಂಡು ಹೋಗಬಾರ್ದು, ಅಥವಾ ಅಲ್ಲಿ ನಾವು ಪಾದಯಾತ್ರೆ ಮಾಡಬಾರ್ದು. ಈ ರೀತಿ ಇರ್ತಕ್ಕಂತಹ ಕೆಲವೊಂದಿಷ್ಟು ರೂಲ್ಸ್‌ಗಳನ್ನ ತೆಗೆದುಕೊಂಡು ಅವುಗಳನ್ನ ಪಾಲನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಸ್ಟೇಜ್ 4ರಲ್ಲಿ. ಸೊ ಮೇಂಟೈನಿಂಗ್ ದ ಸೋಷಿಯಲ್ ಆರ್ಡರ್ಸ್‌ಗಳನ್ನ ಮೇಂಟೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಸಾಮಾಜಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಏನು ರೂಲ್ಸ್‌ಗಳನ್ನ ನಾವು ಮಾಡ್ಕೊಂಡಿರ್ತೇವೆ ಅವುಗಳು ಮುರಿಬಾರ್ದು, ಅವು ನಮಗೋಸ್ಕರ ಮಾಡಿದ್ದಾರೆ ಅಂತ ಅನ್ನುವಂಥ ಒಂದು ಭಾವನೆ ಈ ಒಂದು ಸ್ಟೇಜ್‌ದಲ್ಲಿ ಮಕ್ಕಳಿಗೆ ಬರ್ತಾ ಹೋಗುತ್ತೆ. ಇದಾದ್ಮೇಲೆ ಲೆವೆಲ್ 3ದಲ್ಲಿ ನಾವು ನೋಡೋದಾದರೆ ಪೋಸ್ಟ್ ಕನ್ವೆನ್ಷನಲ್ ಲೆವೆಲ್ ಅಂತ ಹೇಳ್ತೇವೆ. ಇದು 18 ವರ್ಷದ ಮೇಲ್ಪಟ್ಟು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಹಂತ 3ರಲ್ಲಿ ನಂತರದ ಸಾಂಪ್ರದಾಯಿಕ ಮಟ್ಟ. ಸೊ ಇದರಲ್ಲಿಯೂ ಕೂಡ 2 ಸ್ಟೇಜಸ್ಗಳು ಬರ್ತವೆ. ಟೋಟಲ್ ಆಗಿರ್ತಕ್ಕಂಥದ್ದು ಲೆವೆಲ್ ನೋಡ್ರಿ, ಟೋಟಲ್ ಆಗಿರ್ತಕ್ಕಂಥ ಲೆವೆಲ್ 3 ಇದಾವೆ. ಇದರಲ್ಲಿ ಬರ್ತಕ್ಕಂತಹ ಸ್ಟೇಜಸ್ಸು 6 ಬರ್ತವೆ. ಸೊ ಇವುಗಳನ್ನ ನೆನಪಿಟ್ಕೊಳ್ರಿ, ಕೇಳ್ತಾರೆ ಎಕ್ಸಾಮ್ನಲ್ಲಿ. ಲೆವೆಲ್ಸ್ಗಳು 3 ಇದಾವೆ. ಕೊಹ್ಬರ್ಗ್ರವರ ಒಂದು ಸಿದ್ಧಾಂತದಲ್ಲಿ, ಮಾರಲ್ ಡೆವಲಪ್ಮೆಂಟ್ ಸಿದ್ಧಾಂತದಲ್ಲಿ 3 ಲೆವೆಲ್ಸ್ಗಳಿದ್ದಾವೆ, ಸ್ಟೇಜಸ್ಗಳು 6 ಇದ್ದಾವೆ. ಸೊ ಪ್ರತಿಯೊಂದು ಲೆವೆಲ್ದಲ್ಲಿ 2 ಸ್ಟೇಜಸ್ಗಳು ಬರ್ತವೆ. ಸೊ 3ನೇ ಒಂದು ಲೆವೆಲ್ದಲ್ಲಿ ಇಲ್ಲಿ 2 ಸ್ಟೇಜಸ್ಗಳು ಬರ್ತವೆ. ಒಂದೇದಿರ್ತಕ್ಕಂಥದ್ದು ಸಾಮಾಜಿಕ ಒಪ್ಪಂದ
ಮತ್ತು ವೈಯಕ್ತಿಕ ಹಕ್ಕುಗಳು ಅಂತೇಳಿ ಬರುತ್ತೆ. ಅದ್ರ ಜೊತೆಗೆ ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ಸ್ ಅಂತ ಬರ್ತೈತಿ. ಸೊ ಈ ಒಂದು ಸ್ಟೇಜ್ ನಾವು ಈ ಒಂದು ಲೆವೆಲ್‌ವನ್ನ ಸಹಕಾರದ ನೈತಿಕತೆ ಅಂತ ಹೇಳಿ ನಾವು ಇಲ್ಲಿ ಕರಿತಾ ಇದ್ದೇವೆ. ಸೊ ಇಲ್ಲಿ 5ನೇ ಸ್ಟೇಜ್ ಅನ್ನ ನೋಡೋಣ. ಸಾಮಾಜಿಕ ಒಪ್ಪಂದ ಮತ್ತು ವೈಯಕ್ತಿಕ ಹಕ್ಕುಗಳನ್ನ. ಸೊ ಇಲ್ಲಿ ಮಗು ಇರ್ತಕ್ಕಂಥದ್ದು ಏನ್ ಮಾಡ್ತೈತೆ ಅಂತಂದ್ರೆ ಈ ಒಂದು ಸ್ಟೇಜ್‌ಗೆ ಬಂದಾಗ ಆ ಕೆಲವೊಂದಿಷ್ಟು ತಪ್ಪುಗಳು ನಡೀತಾ ಇದ್ವು ಅಂತಂದ್ರೆ ಅವುಗಳನ್ನ ಪ್ರೊಟೆಸ್ಟ್ ಮಾಡೋದಾಗಿರಬಹುದು, ಆಮೇಲೆ ಸ್ಟ್ರೈಕ್‌ಗಳನ್ನ ಮಾಡೋದಾಗಿರಬಹುದು. ಸೊ ಅವುಗಳನ್ನ ಸಹಿಸ್ಕೊಳಂಗಿಲ್ಲ. ಸೊ ಇಲ್ಲಿ ಒಂದು ಮಾರಲ್ ಇರ್ತಕ್ಕಂಥದ್ದು, ಒಳ್ಳೆ ರೀತಿ ಇರ್ತಕ್ಕಂಥ ಒಂದು ಮಾರಲ್ ಇರ್ತಕ್ಕಂಥದ್ದು ಈ ಸ್ಟೇಜ್‌ದಲ್ಲಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಗುವಿನಲ್ಲಿ. ಅದ್ರ ಜೊತೆಗೆ ಲಂಚ ಕೊಡೋದಾಗಿರ್ಬೋದು, ಲಂಚ ತೆಗೆದುಕೊಳ್ಳೋದಾಗಿರ್ಬೋದು. ಈ ರೀತಿ ಇರ್ತಕ್ಕಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಅರಿವು ಇರ್ತಕ್ಕಂಥದ್ದು ಈ ಒಂದು ಸ್ಟೇಜ್‌ದಲ್ಲಿ ಮಗುವಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಒಪ್ಪಂದ, ವೈಯಕ್ತಿಕ ಹಕ್ಕುಗಳು ಏನೇನಿದಾವೋ ಅವುಗಳನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿ 5ನೇ ಸ್ಟೇಜ್‌ದಲ್ಲಿ ಮಗು ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡುತ್ತೆ. 6ನೇ ಸ್ಟೇಜನ್ನ ನೋಡೋಣ ನಾವು. ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ನಾವು. ಸೊ ಈ ಒಂದು ಕೆಲವೊಂದಿಷ್ಟು ತತ್ವಗಳು ಇರ್ತಕ್ಕಂಥದ್ದು ಏನ್ ಮಾಡ್ತಾರೆ ಇಲ್ಲಿ ಆ ಮಕ್ಕಳು ಅಥವಾ ಏನ್ ಮಗು ಇದೆ ಪ್ರೌಢಾವಸ್ಥೆಗೆ ಬಂದಿರುತ್ತೆ, 18+ ಏನು ಏಜ್ ಆಗಿ ಹೋಗಿರುತ್ತೆ. ಸೊ ಈ ಒಂದು ಸ್ಟೇಜ್‌ದಲ್ಲಿ ಈ ರೀತಿ ಇರ್ತಕ್ಕಂತಹ ಮೊರಾಲಿಟಿ ಇರ್ತಕ್ಕಂಥದ್ದು ಡೆವಲಪ್ ಆಗೋದು ಬಹಳ ಕಡಿಮೆ ಜನರಲ್ಲಿ. ಸೊ ಒಂದು ಉದಾಹರಣೆಗೆ ನಾವು ನೋಡಬಹುದು ಇಲ್ಲಿ ಗಾಂಧೀಜಿ ಇರ್ತಕ್ಕಂಥದ್ದು ಆಗಿರಬಹುದು, ಅದ್ರ ಜೊತೆಗೆ ನೆಲ್ಸನ್ ಮಂಡೇಲಾ ಆಗಿರಬಹುದು. ಇವರು ಇರ್ತಕ್ಕಂಥದ್ದು ಈ ಸ್ಟೇಜ್‌ದಲ್ಲಿಯೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಮೊರಾಲಿಟೀಸ್‌ಗಳನ್ನ ಇಟ್ಕೊಂಡು ತಮ್ಮ ಒಂದು ಸ್ವಂತಕ್ಕೆ ದುಡಿಯದೆ ಬೇರೆಯವರಿಗೋಸ್ಕರ ಏನ್ ಮಾಡಿದ್ರು, ತಮ್ಮ ಒಂದು ಪ್ರಿನ್ಸಿಪಲ್ಸ್ ತತ್ವಗಳನ್ನ ಏನ್ ಮಾಡಿದ್ರು ಅವರು ಬೇರೆಯವರಿಗೆ ತಿಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬೇರೆಯವರ ತಮ್ಮದೇ ಆಗಿರ್ತಕ್ಕಂಥ ಯಾವುದೇ ರೀತಿ ಇರ್ತಕ್ಕಂತಹ ಲಾಭವನ್ನ ನೋಡದೆ ಬೇರೆಯವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥದ್ದು ಮನೋಭಾವನೆ ಬರುವಂಥದ್ದು ಸ್ಟೇಜ್ 6ರಲ್ಲಿ. ಸೊ ಇದು ಬಹಳಷ್ಟು ಕಡಿಮೆ ಒಂದು ಜನರಲ್ಲಿ ಬರುತ್ತೆ. ಬಹಳ ಕಡಿಮೆ ಇರ್ತಕ್ಕಂಥ ಒಂದು ಮಕ್ಕಳಲ್ಲಿ ಈ ಒಂದು ಸ್ಟೇಜ್‌ದಲ್ಲಿ ಈ ರೀತಿ ಇರ್ತಕ್ಕಂಥ ಒಂದು ಮನೋಭಾವನೆ, ಎಥಿಕಲ್ ಪ್ರಿನ್ಸಿಪಲ್ಸ್ ಇರ್ತಕ್ಕಂಥದ್ದು ಡೆವಲಪ್ ಆಗ್ತವೆ. ಸೊ ಇವ್ರಿಗೆ ಟೀಕೆ ಇರ್ತಕ್ಕಂಥದ್ದು ಮಾಡಲಾಯಿತು. ಸೊ ಈ 3 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪಾಯಿಂಟ್ಸ್‌ಗಳ ಮೇಲೆ ಇವರ ಒಂದು ಟೀಕೆಯನ್ನ ಮಾಡಲಾಯಿತು, ಕ್ರಿಟಿಸಿಸಮನ್ನ ಮಾಡಲಾಯಿತು. ಕೇರಲ್ ಗಿಲಿಗ್ಲಾ ಅನ್ನುವಂತಹ ಒಬ್ಬ ಮಹಿಳೆ ಇರ್ತಕ್ಕಂಥವ್ರು, ಇವರ ಬಗ್ಗೆ ಬಹಳಷ್ಟು ಟೀಕೆ ಇರ್ತಕ್ಕಂಥದ್ದು ಮಾಡಲಾಯಿತು. ಆದರೆ ಇದರಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂತಹ ಈ 3 ಟಾಪಿಕ್ ಮೇಲೆ ಅವರ ಒಂದು ಕ್ರಿಟಿಸಿಸಮ್ ಇರ್ತಕ್ಕಂಥದ್ದು ಮಾಡಲಾಯಿತು ಇವರ ಸಿದ್ಧಾಂತದ ಬಗ್ಗೆ. ಕ್ರಿಟಿಸಿಸಮ್ ನೋಡೋದಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ಅರ್ಥ ಆಗಿರಬಹುದು ಈ 3 ಕ್ವಶನ್ಸ್‌ಗಳು ಇರ್ತಕ್ಕಂಥದ್ದು ಯಾವ್ಯಾವ ಒಂದು ಲೆವೆಲ್‌ದಲ್ಲಿ ಬರ್ತಾವ ಅಂತೇಳಿ. ಸೊ 1ನೇ ಪ್ರಶ್ನೆ ಇರ್ತಕ್ಕಂಥದ್ದು ಬರುವಂಥದ್ದು ಇದು 1ನೇ ಲೆವೆಲ್‌ದಲ್ಲಿ ಬರುತ್ತೆ. ಆಮೇಲೆ 2ನೇ ಪ್ರಶ್ನೆ ಬರ್ತಕ್ಕಂಥದ್ದು 2ನೇ ಲೆವೆಲ್‌ದಲ್ಲಿ, 3ನೇ ಪ್ರಶ್ನೆ ಇರ್ತಕ್ಕಂಥದ್ದು 3ನೇ ಲೆವೆಲ್‌ದಲ್ಲಿ ಇರ್ತಕ್ಕಂಥದ್ದು ಬರುತ್ತೆ. ಸೊ ಯಾವ ರೀತಿ ಇರ್ತಕ್ಕಂಥದ್ದು ಅವುಗಳನ್ನ ಡಿಸೈಡ್ ಮಾಡುವಂಥದ್ದು, ಯಾವ ರೀತಿ ಇರ್ತಕ್ಕಂಥ ಮೊರಾಲಿಟಿ ಡೆವಲಪ್ಮೆಂಟ್ ಆಗ್ತದೆ, ಯಾವ್ಯಾವ ಸ್ಟೇಜ್‌ದಲ್ಲಿ, ಯಾವ್ಯಾವ ಲೆವೆಲ್‌ದಲ್ಲಿ. ಸೊ ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ಈ ಕ್ವಶನ್ಸ್‌ಗಳು ಇಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಕ್ರಿಟಿಸಿಸಮ್ ಬಗ್ಗೆ ನೋಡಬೇಕು ಅಂತಂದ್ರೆ 1ನೇದು ಎಲ್ಲಾ ಸಂಸ್ಕೃತಿಗಳಲ್ಲಿ ಅನ್ವಯವಾಗುವುದಿಲ್ಲ. ಇವ್ರದ್ದೇನ್ ಥಿಯರಿ ಇರ್ತಕ್ಕಂಥದ್ದು ಹೇಳಲಾಗಿದೆ. ಸೊ ಇದು ಎಲ್ಲ ಸಂಸ್ಕೃತಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಹೇಳಲಾಯಿತು. ಸೊ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿ ಅಥವಾ ನಡವಳಿಕೆ ಬೇರೆ ಇದೆ, ಆಮೇಲೆ ಬೇರೆ ದೇಶದಲ್ಲಿ ಬೇರೆ ಇರ್ತಕ್ಕಂಥದ್ದಿದೆ. ಸೊ ಎಲ್ಲದಕ್ಕೂ ಕೂಡ ಅನ್ವಯ ಆಗೋದಿಲ್ಲ ಅಂತ ಕ್ರಿಟಿಸಿಸಮ್ ಮಾಡಲಾಯಿತು. ಅದ್ರ ಜೊತೆಗೆ ಇವರು ಹೇಳ್ತಕ್ಕಂತಹ ಒಂದು ಸಿದ್ಧಾಂತ ಇರ್ತಕ್ಕಂಥದ್ದು ಕಾಲ್ಪನಿಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನ ಬಳಸಿಕೊಂಡು ಮಾಡಲಾಗಿದೆ. ಸೊ ಈ ಟೈಮ್‌ದಲ್ಲಿ ಯಾವ ವ್ಯಕ್ತಿಗಳ ಮೇಲೆ, ಯಾವ ಮಕ್ಕಳ ಮೇಲೆ ಪ್ರಯೋಗವನ್ನ ಮಾಡ್ತಾ ಇದೆ, ಸೊ ಆ ಸಂದರ್ಭದಲ್ಲಿ ಏನು ಅವರು ಆನ್ಸರ್ ಇರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ, ಅದೇ ರೀತಿ ಇರ್ತಕ್ಕಂತಹ ನಡತೆ ಇರ್ತಕ್ಕಂಥದ್ದು, ಅದೇ ರೀತಿ ಇರ್ತಕ್ಕಂಥ ಮಾರಲಿಟಿ ಇರ್ತಕ್ಕಂಥದ್ದು ಅವ್ರ ಜೀವನದಲ್ಲಿಯೂ ಕೂಡ ಬರಬಹುದಾ ಅನ್ನುವಂಥ ಒಂದು ಡೌಟ್‌ದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಇರ್ತಕ್ಕಂಥದ್ದು ಆಕ್ಟ್ ಮಾಡಬಹುದಾ ಅವರು ಅನ್ನುವಂಥದ್ದು ಇಲ್ಲಿ ಕಾಲ್ಪನಿಕವಾಗಿರ್ತಕ್ಕಂಥ ವಿಚಾರ ಇರುವುದರಿಂದ ಈ ರೀತಿ ಕಾಲ್ಪನಿಕ ಸನ್ನಿವೇಶಗಳನ್ನ ತೆಗೆದುಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು ಕ್ರಿಟಿಸಿಸಮ್ ಮಾಡಲಾಯಿತು. ಅದ್ರ ಜೊತೆಗೆ ಇನ್ನೊಂದು ಬಿಯಾಸ್ಡ್ ಸ್ಯಾಂಪಲ್ಸ್ ಅಂತ ಹೇಳ್ತೀವಿ, ಪಕ್ಷಪಾತ ಮಾದರಿ. ಸೊ ಇಲ್ಲಿ ಪಕ್ಷಪಾತ ಇರ್ತಕ್ಕಂಥದ್ದು ಗಂಡು ಮತ್ತು ಹೆಣ್ಣುದೊಳಗ ಮಾಡಿರ್ತಕ್ಕಂಥದ್ದು ಪಕ್ಷಪಾತ ಅಂತ ಹೇಳ್ಬೋದು ಇಲ್ಲಿ. ಸೊ ಇವರು ಕೊಹ್ಬರ್ಗ್‌ರವರು ಇರ್ತಕ್ಕಂಥವ್ರು ತಮ್ಮ ಎಕ್ಸ್ಪೆರಿಮೆಂಟ್ ಇರ್ತಕ್ಕಂಥದ್ದು ಏನು ಥಿಯರಿ ಇರ್ತಕ್ಕಂಥದ್ದು ಮಾಡ್ಲಿಕ್ಕೆ ಹೋಗಿದ್ರು ಅವರು, ಗಂಡು ಮಕ್ಕಳು ಮೆನ್ಸ್‌ಗಳ ಮೇಲೆ ಇರ್ತಕ್ಕಂಥದ್ದು ಮಾಡಲಾಗಿತ್ತು. ಸೊ ಹೆಣ್ಣು ಮಕ್ಕಳ ಮೇಲೆ ಅಥವಾ ಏನು ಫೀಮೇಲ್ ಅಂತ ಹೇಳ್ತೇವೆ ನಾವು, ಸೊ ಅವ್ರ ಮೇಲೆ ಮಾಡಲಾಗಿರ್ತಕ್ಕಂಥದ್ದು ಇಲ್ಲ. ಸೊ ಇದು ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಕ್ರಿಟಿಸಿಸಮ್ ಇವ್ರ ಬಗ್ಗೆ ಆಗಿದೆ. ಸೊ ಈಗ ಈ ಒಂದು ಕೊಹ್ಬರ್ ಅವರ ಒಂದು ಏನು ಮಾರಲ್ ಡೆವಲಪ್ಮೆಂಟ್ ಇದೆ, ಸೊ ಅದ್ರ ಬಗ್ಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್‌ಗಳನ್ನ ನೋಡ್ತಾ ಹೋಗೋಣ. ಕೊಹ್ಬರ್ ಪ್ರಕಾರ ಮಕ್ಕಳು ಸರಿ ಮತ್ತು ತಪ್ಪುಗಳ ಬಗ್ಗೆ ಯೋಚಿಸುತ್ತಾರೆ ಅಂತ ಇದೆ. ಸೊ ಅಕಾರ್ಡಿಂಗ್ ಟು ಕೊಹ್ಬರ್ಗ್, ಚಿಲ್ಡ್ರನ್ ಅಪ್ರೋಚ್ ಥಿಂಕಿಂಗ್ ಅಬೌಟ್ ರೈಟ್ ಆ್ಯಂಡ್ ರಾಂಗ್. ಸೊ ಯಾವುದರ ಒಂದು ಕಾಂಟೆಕ್ಸ್ಟ್‌ದಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಸರಿ ತಪ್ಪು ಇರ್ತಕ್ಕಂಥದ್ದು ಹುಡುಕ್ತಾರೆ ಅಂತ ಹೇಳ್ತಾ ಇದ್ದಾರೆ. 1ನೇದು ಇರ್ತಕ್ಕಂಥದ್ದು
ಸಂದರ್ಭದ ಪ್ರಕಾರ ಅದೇ ರೀತಿಯ ವಿವಿಧ ಹಂತಗಳಲ್ಲಿ ವಿಭಿನ್ನವಾಗಿ ಆಮೇಲೆ ಪೋಷಕರ ಪ್ರಕಾರ ಯಾವ ರೀತಿ ಇರ್ತಕ್ಕಂಥದ್ದು ಮಕ್ಕಳು ಸರಿ ತಪ್ಪು ಇರ್ತಕ್ಕಂಥದ್ದು ಯೋಚಿಸ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನಾವು ಇನ್ನೊಂದ್ಸಲಿ ನೋಡೋದಾದ್ರೆ ಸಂದರ್ಭದ ಪ್ರಕಾರ ಅಂತಂದ್ರೆ ಯಾವ ರೀತಿ ಸಂದರ್ಭ ಬರ್ತೈತೆ ಆ ರೀತಿ ಇರ್ತಕ್ಕಂಥದ್ದು ಮಕ್ಕಳು ಸರಿ ತಪ್ಪು ಇರ್ತಕ್ಕಂಥದ್ದು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೋಹಲ್ಬರ್ಗ್ ರವರ ಪ್ರಕಾರ ಏನ್ ಸರಿ ಇದೆ. ಸೊ ಎರಡನೇ ಆಪ್ಷನ್ಸ್ ದಲ್ಲಿ ಅದೇ ರೀತಿಯಲ್ಲಿ ವಿವಿಧ ಹಂತಗಳಲ್ಲಿ ಅಂತಂದ್ರೆ ಒಂದೇ ಸೇಮ್ ವೇದಲ್ಲಿ ಎಲ್ಲ ಹಂತದಲ್ಲಿಯೂ ಕೂಡ ಸೇಮ್ ವೇದಲ್ಲಿ ಸರಿ ತಪ್ಪು ಇರ್ತಕ್ಕಂಥದ್ದು ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ ಮಕ್ಕಳು. ಸೊ ಅದೇ ರೀತಿ ವಿವಿಧ ಹಂತಗಳಲ್ಲಿ ವಿಭಿನ್ನವಾಗಿ ಅಂತಂದ್ರೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಅವರು ಸರಿ ತಪ್ಪುಗಳನ್ನ ಕಂಡುಹಿಡಿಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಪೋಷಕರ ಅಭಿಪ್ರಾಯ ಅಂತ ಹೇಳಿದೆ ಅಕಾರ್ಡಿಂಗ್ ಟು ಪೇರೆಂಟ್ಸ್ ದ ಪ್ರಕಾರ ಅವರು ಸರಿ ತಪ್ಪು ಇರ್ತಕ್ಕಂಥದ್ದು ಯೋಚನೆ ಮಾಡ್ತಾರ ಅಂತ ಇದೆ. ಸೊ ಕೋಹಲ್ಬರ್ಗ್ ಅವರು ಹೇಳಿದ ಪ್ರಕಾರ ವಿವಿಧ ಹಂತಗಳಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ಸರಿ ತಪ್ಪುಗಳನ್ನು ಗುರುತಿಸ್ತಾರೆ ಅನ್ನುವಂಥದ್ದು ಕೋಹಲ್ಬರ್ಗ್ ರವರು ಹೇಳ್ತಕ್ಕಂಥದ್ದು ತಮ್ಮ ಸಿದ್ಧಾಂತದಲ್ಲಿ. ಎರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ನೋಡೋದಾದರೆ, ನೀವು ನನಗಾಗಿ ಇದನ್ನು ಮಾಡುತ್ತೀರಿ ಮತ್ತು ನಾನು ನಿಮಗಾಗಿ ಇದನ್ನು ಮಾಡ್ತೇನೆ ಅಂತಂದ್ರೆ ನೀವು ನನಗೆ ಇದನ್ನು ಮಾಡ್ರಿ, ಈ ಕೆಲಸ ಮಾಡಿಕೊಡ್ರಿ, ನಾನು ನಿಮ್ಮ ಬೇಕಾಗಿರ್ತಕ್ಕಂಥ ಕೆಲಸವನ್ನ ಮಾಡಿಕೊಡ್ತೀನಿ. ಸೊ ಇದು ಯಾವುದರ ಒಂದು ಲಕ್ಷಣ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ವೈಯಕ್ತಿಕತೆ ಮತ್ತು ವಿನಿಮಯ ಅಂತ ಇದೆ, ಶಿಕ್ಷೆ ಮತ್ತು ವಿಧೇಯತೆಯ ದೃಷ್ಟಿಕೋನ, ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ಇರ್ತಕ್ಕಂಥ ದೃಷ್ಟಿಕೋನ, ಸಾಮಾಜಿಕ ಒಪ್ಪಂದದ ದೃಷ್ಟಿಕೋನ. ಸೊ ಯಾವ ರೀತಿ 6 ಸ್ಟೇಜಸ್ಗಳು ಬಂದಾವೆ, ಯಾವ ಸ್ಟೇಜ್ದಲ್ಲಿ ಈ ಒಂದು ಮಾತು ಇರ್ತಕ್ಕಂಥದ್ದು ಬರುತ್ತೆ, ನೀವು ನನಗೆ ಈ ಕೆಲಸ ಮಾಡಿಕೊಡ್ರಿ, ನಾನು ನಿಮಗೆ ನಿಮ್ಮ ಕೆಲಸ ಮಾಡಿಕೊಡ್ತೇನೆ ಅನ್ನುವಂಥದ್ದು. ಸೊ ಇದು ವೈಯಕ್ತಿಕತೆ ಮತ್ತು ವಿನಿಮಯ. ಸೊ ಇಲ್ಲಿ ಇಂಡಿವಿಜುವಲೈಸಮ್ ಮತ್ತು ಎಕ್ಸ್ಚೇಂಜ್ ಅನ್ನುವಂತಹ ಒಂದು ಸ್ಟೇಜ್ದಲ್ಲಿ ಬರ್ತಕ್ಕಂಥದ್ದು ಈ ಒಂದು ವಾಕ್ಯ ಆಗಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ. ಕೋಹಲ್ಬರ್ಗ್ ಪ್ರಸ್ತಾಪಿಸಿದಂತೆ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಕೆಳಗಿನ ಯಾವ ಹಂತವನ್ನು ಅನುಸರಿಸುತ್ತಾರೆ ಅಂತ ಇದೆ. ಸೊ ಇಲ್ಲಿ ಚಿಲ್ಡ್ರನ್ ಇನ್ ಪ್ರೈಮರಿ ಸ್ಕೂಲ್ ಫಾಲೋ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಜ್ ಆಸ್ ಪ್ರಪೋಸ್ಡ್ ಬೈ ಕೋಹಲ್ಬರ್ಗ್. ಸೊ ಒಂದೇ ಆಪ್ಷನ್ಸ್ ದಲ್ಲಿ ನಾವು ನೋಡಬಹುದು, ಇಲ್ಲಿ ಉತ್ತಮ ಪರಸ್ಪರ ಸಂಬಂಧಗಳು, ಯೂನಿವರ್ಸಲ್ ಎಥಿಕಲ್ ಪ್ರಿನ್ಸಿಪಲ್ ಅಂತ ಹೇಳಿದೆ. ಅದ್ರ ಜೊತೆಗೆ ಮೂರನೇದು ಸಾಮಾಜಿಕ ಒಪ್ಪಂದ ಮತ್ತು ವೈಯಕ್ತಿಕ ಹಕ್ಕುಗಳು ಅಂತ ಹೇಳಿದೆ. ನಾಲ್ಕನೇದು ವಿಧೇಯತೆ ಮತ್ತು ಶಿಕ್ಷೆಯ ದೃಷ್ಟಿಕೋನ ಅಂತ ಇದೆ, ಒಬಿಡಿಯನ್ಸ್ ಅಂಡ್ ಪನಿಷ್ಮೆಂಟ್ ಓರಿಯೆಂಟೇಷನ್. ಸೊ ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಹೋದಾಗ ಅಪ್ರಾಕ್ಸಿಮೇಟ್ಲಿ ಇಲ್ಲಿ 9 years ಇರ್ತಕ್ಕಂಥದ್ದು ಆಗಿರ್ತೈತಿ. ಸೊ 6ನೇ ವರ್ಷದಲ್ಲಿ ಅಡ್ಮಿಷನ್ ಇರ್ತಕ್ಕಂಥದ್ದು ಪಡಿತಾ ಇರುವಂತಹ ಮಗು. ಸೊ ಈ ಟೈಮ್ನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಯಾವ ಒಂದು ಹಂತವನ್ನು ಅನುಸರಿಸ್ತಾ ಇದೆ ಅಂತಂದ್ರೆ ಇಲ್ಲಿ ವಿಧೇಯತೆ ಮತ್ತು ಶಿಕ್ಷೆಯ ದೃಷ್ಟಿಕೋನ ಅಂತಂದ್ರೆ ತಾನು ಒಂದು ವಿಧೇಯಕ ಆಗಿರ್ತಾನೆ, ಪನಿಷ್ಮೆಂಟನ್ನು ತಪ್ಪಿಸುವ ಸಲುವಾಗಿ, ಒಂದು ಶಿಕ್ಷೆಯನ್ನ ತಪ್ಪಿಸುವ ಸಲುವಾಗಿ ಆ ಮಗು ಇರ್ತಕ್ಕಂಥದ್ದು ವಿಧೇಯಕವಾಗಿರ್ತೈತಿ. ಎಲ್ಲ ಪಾಲಕರಾಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು, ಎಲ್ಲರೂ ಹೇಳುವಂತಹ ಒಂದು ಮಾತನ್ನ ಒಪ್ತಾ ಹೋಗುತ್ತೆ. ಸೊ ಈ ಒಂದು ಪ್ರೈಮರಿ ಸ್ಟೇಜ್ದಲ್ಲಿ ಬರುವಂತಹ ಈ ಹಂತ. ನಾಲ್ಕನೇ ಪ್ರಶ್ನೆ, ಕೋಹಲ್ಬರ್ಗ್ ಪ್ರಕಾರ ಸರಿ ಮತ್ತು ತಪ್ಪುಗಳ ಪ್ರಶ್ನೆಗಳ ಬಗ್ಗೆ ತೀರ್ಪುಗಳಲ್ಲಿ ಒಳಗೊಂಡಿರುವ ಚಿಂತನೆಯ ಪ್ರಕ್ರಿಯೆಯನ್ನು ಕರೆಯಲಾಗುತ್ತದೆ. ಸೊ ಯಾವ ಒಂದು ಚಿಂತನೆ ಇರ್ತಕ್ಕಂಥದ್ದು ಕರೆಯಲಾಗುತ್ತದೆ? ನೈತಿಕ ಸಂದಿಗ್ಧತೆ, ನೈತಿಕ ಸಹಕಾರ ಅಂತ ಹೇಳಿದೆ, ನೈತಿಕ ತರ್ಕ, ನೈತಿಕ ವಾಸ್ತವಿಕತೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ, ನೈತಿಕ ತರ್ಕ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಈ ಕೋಹಲ್ಬರ್ಗ್ ಅವರ ಪ್ರಕಾರ ಸರಿ ಮತ್ತು ತಪ್ಪುಗಳ ಪ್ರಶ್ನೆಗಳ ಬಗ್ಗೆ ತೀರ್ಪುಗಳಲ್ಲಿ ಒಳಗೊಂಡಿರುವಂತಹ ಚಿಂತನೆಯ ಪ್ರಕ್ರಿಯೆಯನ್ನು ಏನಂತ ಹೇಳಿ ಕರೆಯಲಾಗಿದೆ? ಸೊ ನೈತಿಕ ತರ್ಕ ಅಂತ ಹೇಳಿ ಕರೆಯಲಾಗಿದೆ. 5ನೇ ಪ್ರಶ್ನೆ, ಕೋಹಲ್ಬರ್ಗ್ ನೈತಿಕತೆಯ ಸಾಂಪ್ರದಾಯಿಕ ಮಟ್ಟವು ಪಿಯಾಜೆರವರ ನೈತಿಕ ಬೆಳವಣಿಗೆಯ ಯಾವ ಹಂತಗಳಿಗೆ ಸರಿಸುಮಾರು ಅನುರೂಪವಾಗಿದೆ? ಸೊ ಯಾವುದಕ್ಕೆ ಒಂದು ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ಕೋಹಲ್ಬರ್ಗ್ ರವರ ಕನ್ವೆನ್ಷನಲ್ ಲೆವೆಲ್ ಆಫ್ ಮಾರಾಲಿಟಿ ರಫ್ಲಿ ಕೋರ್ ರೆಸ್ಪಾನ್ಸ್. ಸೊ ಕೋರ್ ರೆಸ್ಪಾನ್ಸ್ ಯಾವುದಕ್ಕಾಗಿದೆ, ಅನುರೂಪ ಯಾವುದಕ್ಕಾಗಿದೆ? ಸೊ ಇವರಿಬ್ಬರದು, ಕೋಹಲ್ಬರ್ಗ್ ಮತ್ತು ಪಿಯಾಜೆರವರದು. ಒಂದೇ ಆಪ್ಷನ್ಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಭಿನ್ನವಾದ ನೈತಿಕತೆ, ಸ್ವಾಯತ್ತ ನೈತಿಕತೆ, ನೈತಿಕ ಪೂರ್ವದ ಅವಧಿ, ಸಾರ್ವತ್ರಿಕ ನೈತಿಕತೆ. ಸೊ ಇಲ್ಲಿ ಸ್ವಾಯತ್ತ ನೈತಿಕತೆ ಇರ್ತಕ್ಕಂಥದ್ದು ಈ ಒಂದು ಪಿಯಾಜೆ ಮತ್ತು ಕೋಹಲ್ಬರ್ಗ್ ರವರ ಒಂದು ಹಂತಗಳಲ್ಲಿ ಸರಿಸುಮಾರಾಗಿ ಅನುರೂಪವಾಗಿರ್ತಕ್ಕಂಥ ಒಂದು ಮಾರಾಲಿಟಿ ನೈತಿಕತೆ, ಅದು ಯಾವುದು? ಸ್ವಾಯತ್ತ ನೈತಿಕತೆ, ಆಟೋನಮಸ್ ಮಾರಾಲಿಟಿ ಅಂತ ನಾವು ಇಂಗ್ಲಿಷ್ದಲ್ಲಿ ಹೇಳ್ತಾ ಇದ್ದೇವೆ. ಸೊ ಹಯಪ್ಪು ಈ ಒಂದು ಸಿದ್ಧಾಂತ ಇರ್ತಕ್ಕಂಥದ್ದು ಕೋಹಲ್ಬರ್ಗ್ ರವರ ಮಾರಲ್ ಡೆವಲಪ್ಮೆಂಟ್ ಸಿದ್ಧಾಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಮುಗಿಸ್ತೀನಿ. ಜೈ ಹಿಂದ್.